ಈ ಥರದ ಅಂಗಡಿಗೆ ಹೋಗಬೇಡಿ ಆಯಿತಾ. ಹೊಟ್ಟೆ ತುಂಬಿಸ್ಲಿಕ್ಕೆಲ್ಲ ಆಯಿತಾ. ಈ ಅಂಗಡಿಗಳಿದ್ದು ಅವಸ್ಥೆ ಎಂತ ಅಂತ ಅಂದರೆ ನೋಡಿ ಹತ್ತಿರ ಬಂದೆ. ಅದು ಕೊಕೋಲ ಉಂಟಲ್ಲ, ಅದು ಆರ್ಡ್ರ್ ಮಾಡಿದ್ರು. ಒಟ್ಟಾರೆಯಾಗಿ ತೊಗೊಳ್ತಾ ಇದ್ದಾರೆ. ಸ್ಟಾಫ್ ಒಳ್ಳೇದಿದ್ದಾರೆ ಆಯಿತಾ. ಸ್ವೀಟ್ನರ್ ಅಂತ ಉಂಟು, ಅದೇನಂತ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ತಿನ್ನೋದು ಬೇಡ ಅಂತ. ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ನನಗೆ ಕೆಟ್ಟದ್ದು ಯಾವುದು ಆಗ್ತದೆ ಗೊತ್ತುಂಟಾ, ಇದು ನಮ್ಮ ಭಾಷೆಯಲ್ಲಿ ಚಪ್ಪೆ ಅಂತ ಹೇಳ್ತಾರೆ. ಇದೆಂತ ಮಾರೆ ಅಂತ ನನಗೆ ಸಿಟ್ಟು ಬಂತಾಯ್ತಾ. ಇದು 0 ಶುಗರ್ ಅಂತ ಸುಮ್ಮನೆ ಹೇಳೋದು. ಇದನ್ನು ಬಿಸಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಒಂದು ಮೆಕ್ಡೊನಾಲ್ಡ್ಸ್ ಅಂತ ಒಂದು ಅಂಗಡಿ ಓಪನ್ ಆಗಿದೆ. ಅದನ್ನು ಒಂದು ರೌಂಡ್ ಹಾಕಿ ನೋಡುವ ಅಲ್ಲಿ ಎಂತ ಉಂಟಂತ. ನೋಡಿ, ಲಿಮಿಟ್ಗಿಂತ ಜಾಸ್ತಿ ತಿಂದರೆ ಹೌದು ನಿಮ್ಮ ಆರೋಗ್ಯಕ್ಕೆ ಅದು ಹಾನಿ ಉಂಟು ಮಾಡ್ತದೆ. ನಿಮಗೆ ಹೊಟ್ಟೆ ತುಂಬಿಸಲಿಕ್ಕೆ ಇದ್ದರೆ ಈ ಥರದ ಅಂಗಡಿಗೆ ಹೋಗಬೇಡಿ ಆಯಿತಾ. ಇಲ್ಲಿಯಾದರೂ ಒಂದು ಒಳ್ಳೆ ಊಟ ಸಿಗುವ ಅಂಗಡಿಗೆ ಹೋಗಿ. ಹೀಗೆ ಬ್ರೆಡ್ ಮತ್ತು ಬನ್ ಅಂದರೆ ಇದೆಲ್ಲ ಇರುವ ವಸ್ತುಗಳನ್ನು ಇದು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದು ಜಾಸ್ತಿ ಹುಚ್ಚು ಮಕ್ಕಳಿಗೆ ಆಯಿತಾ. ಈಗಿನ ಮಕ್ಕಳಿಗೆ ಇಲ್ಲಿ ಮೆಕ್ಡೊನಾಲ್ಡ್ಸ್, KFC ಹೀಗೆಲ್ಲ ಅಂಗಡಿಗಳಿಗೆ ಹೋಗಿ ತಿನ್ನುವ ಅದೊಂದು ಫ್ಯಾಷನ್ ಥರ ಆಗಿದೆ. ಹೊಟ್ಟೆ ತುಂಬಿಸಲಿಕ್ಕೆಲ್ಲ ಆಯಿತಾ. ಹೌದು, ಫ್ಯಾಷನ್ನೇ ಅಂತ ಹೇಳ್ಬೋದು, ಬೇರೆ ಅದಕ್ಕೆ ಪದ ಇಲ್ಲ. ಈಗ ಎಂತ ಗೊತ್ತುಂಟಾ, ಹೌದು ನಾನು ಹೋಗ್ತಾ ಇದ್ದೇನೆ. ಇದು ನಾನು 2ನೇ ಬಾರಿ ಆ ಅಂಗಡಿಗೆ ಹೋಗೋದಾಯ್ತಾ. ಯಾಕಂದರೆ ಲಾಸ್ಟ್ ಟೈಮ್ ನನಗೆ ತುಂಬ ಹಸಿವಾಗಿತ್ತು. ಅಂಗಡಿಗೆ ಹೋಗಿ ಒಂದು ತೊಗೊಂಡೆ ಪಾರ್ಸಲ್ ಆಯಿತಾ. ಪಾರ್ಸಲ್ ಅಂದರೆ ಗಾಡಿಯಲ್ಲಿ ಕೂತ್ಕೊಂಡು ಎಲ್ಲ ಆರ್ಡರ್ ಮಾಡಿ ಅದೊಂದು ಡ್ರೈವ್ ಥ್ರೂ ಅಂತ ಉಂಟು. ಅವರು ನನಗೆ ಪಾರ್ಸಲ್ ಕೊಟ್ಟರಲ್ವಾ ತಿನ್ನುವ ವಸ್ತುವನ್ನು, ಅದು ಒಳ್ಳೆಯದಿರಲಿಲ್ಲ. ಅದೇ ಸೇಮ್ ಐಟಮನ್ನು ನಾನು ಪುನಃ ಆರ್ಡ್ರ್ ಮಾಡ್ತೇನೆ ಆಯಿತಾ. ಆರ್ಡ್ರ್ ಮಾಡಿ ನಿಮಗೆ ನಾನು ಹೇಳ್ತೇನೆ ಈ ಅಂಗಡಿಗಳಿದ್ದು ಅವಸ್ಥೆ ಎಂತ ಅಂತ. ನೋಡಿ, ಒಂದು ದೊಡ್ಡದು ಹೆಸರಿರುವ ಅಂಗಡಿ ಅಲ್ವಾ. ಇವ್ರದ್ದು ತುಂಬ ಫ್ರ್ಯಾಂಚೈಸ್ ಕೂಡ ಉಂಟು ಇಡೀ ದೇಶದಲ್ಲಿ. ಆದರೂ ಕೂಡ ಇವರು ಈ ಟೈಪ್ ಇದ್ದು ಆಹಾರವನ್ನು ಕೊಡ್ತಾರೆ ಅಂದರೆ ಅದು ಒಂದೇ ಟೈಪ್ ನಾಚಿಕೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತುಂಟು, ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಿಕರು ಯಾರೆಲ್ಲ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ತಿನ್ನುವವರಿದ್ದಾರೆ ಅಂತ. ಅದಕ್ಕೆ ಈ ವಿಡಿಯೋ ಮೂಲಕ ಏನಾದರೂ ಕಲೀಲಿಕ್ಕೆ ಇದ್ದರೆ ನಿಮಗೆ ಅವರಿಗೆ ಮತ್ತೆ ಹೇಳ್ಬೋದಂತ. ನೋಡಿ, ಹತ್ತಿರ ಬಂದೆ, ನೋಡುವ. ಮೆಕ್ಡೊನಾಲ್ಡ್ಸ್ ಡ್ರೈವ್ ಥ್ರೂ ಅಂದರೆ ಇಲ್ಲಿಂದ ಬರಬೇಕು. ನೋಡಿ, ಕಾಯ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ನೋಡಿ ಎದುರುಗಡೆ ಆರ್ಡ್ರ್ ಮಾಡ್ತಾ ಇದ್ದಾರಲ್ವಾ, ಅವರು ನನಗೆ ಕೇಳ್ತಾಯ್ತಾ ಏನಂತ. ಅವರು ಅದು ಕೊಕೋಲ ಉಂಟಲ್ಲ, ಅದು ಆರ್ಡ್ರ್ ಮಾಡಿದರು. ಮತ್ತು ಏನೋ ತಿನ್ನಲಿಕ್ಕೆ ಏನೋ ಆರ್ಡರ್ ಮಾಡಿದರು. ನೋಡಿ, ಇದೇ ಆಗೋದು. ಜನರು ಒಟ್ಟಾರೆಯಾಗಿ ತೊಗೊಳ್ತಾ ಇದ್ದಾರೆ. ಗೊತ್ತುಂಟು ಅವರಿಗೆ ಒಳ್ಳೇದಲ್ಲ ಅಂತ, ಆದರೂ ಕೂಡ ತೊಗೊಳ್ತಾ ಇದ್ದಾರೆ. ಕೋಕ್ ಮಾರ್ರೆ, ನಿಮಗೆ ಗೊತ್ತುಂಟಲ್ಲ, ನಾನೊಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಒಂದು ಹೇಳಿದ್ದೇನೆ, ನಿಮ್ಮ ಹೊಟ್ಟೆ ಕ್ಲೀನ್ ಆಗ್ತದೆ ಮತ್ತು ನಿಮ್ಮ ಟಾಯ್ಲೆಟನ್ನು ಕ್ಲೀನ್ ಮಾಡ್ತದೆ ಅಂತ. ಅದೇ ಯಾಕೆ ಮಾರಿ ಇವರು ಅರ್ಥ ಆಗೋದಿಲ್ಲ. ಇದೆಲ್ಲ ಏನು ಮಾಡೋದು, ಅವರಿಗೆ ಅವರ ಇಚ್ಛೆ ಆದರೆ ಹಾಗೇ ಆಗಬೇಕಲ್ವ. ನೋಡಿ, ನನಗೆ ಏನೋ ಕುಡಿಲಿಕ್ಕೆ ಇತ್ತು, ಅದಕ್ಕೆ ಯಾವುದು ಸಕ್ಕರೆ ಹಾಕಲಿಲ್ಲ. ಅದನ್ನು ನಾನು ಆರ್ಡ್ರ್ ಮಾಡಿದೆ ಆಯಿತಾ. ಅದಕ್ಕೆ ಅವರು ಹೇಳಿದರು ಕೋಕ್ ಉಂಟಂತ. ನಾರ್ಮಲ್ ಕೋಕ್ ಕುಡಿದ್ದೀನಿ ಆಯಿತಾ, ಅದಕ್ಕೆ ಸಕ್ಕರೆ ಎಲ್ಲ ಹಾಕಿದ್ದಾರೆ. ಇದು ನೋಡುವ. ಓಕೆ, ಒಂದು ಹೇಳ್ತೇನೆ, ಸ್ಟಾಫ್ ಒಳ್ಳೇದಿದ್ದಾರೆ ಆಯಿತಾ. ಹೌದು, ಅವರ ಕೆಲಸವೇ ಹಾಗೆಯೇ. ಒಳ್ಳೇದಿರಬೇಕು, ಕಸ್ಟಮರ್ಸ್ನೊಟ್ಟಿಗೆ ಒಳ್ಳೇದಿರಬೇಕು, ಅದು ಹೌದು ಕರೆಕ್ಟ್ ರೂಲ್ಸೇ. ಆದರೆ ಕೆಲವು ಕಡೆ ಸ್ವಲ್ಪ ಮೂಡಲ್ಲಿ ಇರ್ತದಲ್ವಾ, ಅದು ಇಲ್ಲಿಯವರೆಗೆ ನಾನು ಇಲ್ಲಿ ಕಾಣಲಿಲ್ಲ. ಇಲ್ಲಿನವರು ಸರಿಯಾಗಿ ಚಂದ ಅರ್ಥ ಆಯ್ತಾ, ಏನು ಕೂಡ ಕಂಪ್ಲೇಂಟ್ ಇಲ್ಲ ಆಯಿತಾ ಸ್ಟಾಫ್ನವರದ್ದು. ಇನ್ನು ಆಹಾರದ್ದು ಕಂಪ್ಲೇಂಟ್ ಈಗ ನಾನು ಹೇಳ್ತೇನೆ ಏನಂತ. ಯಾಕಂದರೆ ಮೊನ್ನೆದ್ದು ನನಗೆ ಸಾಕಾಗೋಯ್ತು ಮಾರೆ. ಅದಕ್ಕೆ ಈ ಟೈಮು ನಿಮಗೆ ಎದುರುಗಡೆನೆ ತೋರಿಸ್ತೇನೆ ಅಂತ. ನೋಡಿ, ಪಾರ್ಸಲ್ ತಗೊಂಡೆ, ಈಗ ಎಕ್ಸಿಟ್ ಆಗ್ತಾ ಇದ್ದೇನೆ. ಸೂರ್ಯ ಅಸ್ತ ಆಯಿತು. ಸೂರ್ಯ ಅಸ್ತ ಆದಮೇಲೆ ತಿಂದರೆ
ಜೀರ್ಣೆ ಅಂದರೆ ಡೈಜೆಷನ್ ಆಗೋದು ತುಂಬ ಸ್ಲೋ. ಆದರೂ ಯಾಕೆ ನಾನು ಇದು ಆರ್ಡ್ರ್ ಮಾಡಿದೆ ಅಂದರೆ ನನಗೆ ಬೇರೆ ದಿನ ಸಿಗಲಿಲ್ಲ ಫ್ರೀಯಾಗಿ, ಹಾಗಾಗಿ ಇವತ್ತು ಈ ಕಡೆ ಬರಲಿಕ್ಕಿತ್ತು ಮಾಡಿದೆ ಅಲ್ವಾ. ಪರವಾಗಿಲ್ಲ, ಸ್ಟಾರ್ಟ್ ಮಾಡುವ. ಈಗ ಎಂತ ಗೊತ್ತುಂಟಾ, ನಿಲ್ಲಿ ಓಪನ್ ಮಾಡ್ತೇನೆ ಫಸ್ಟ್, ಮತ್ತೆ ತೋರಿಸ್ತೇನೆ. ಇಲ್ಲಿ ನಾನು ಏನೆಲ್ಲ ಹೇಳಿದೆ ಆರ್ಡರ್. 0 ಶುಗರ್ ಅಂತೆ. ಹೌದು, 0 ಶುಗರ್ ಉಂಟು ಹಿಂದೆಗಡೆ, ಏನು ಕೂಡ ಹಾಕಲಿಲ್ಲ ಅಂತ ಗೊತ್ತುಂಟು. ಇಲ್ಲಿ ನೋಡಿಯಾ, ಇಂಗ್ರೀಡಿಯೆಂಟ್ಸಲ್ಲಿ ಕಾರ್ಬೋನೇಟೆಡ್ ವಾಟರ್, ಎಸಿಡಿಟಿ ರೆಗ್ಯುಲೇಟರ್, ಸ್ವೀಟ್ನರ್ ಅಂತ ಉಂಟು. ಅದೇನಂತ ನಂಗೆ ಗೊತ್ತಿಲ್ಲ. ಮತ್ತು ಕಲರ್ ಹಾಕಿದ್ದಾರೆ ನೋಡಿ, ಇಲ್ಲಿ ಬರೆದಿದೆ ಫ್ಲೇವರ್ಸ್, ನ್ಯಾಚುರಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಅಂತೆ. ಅದು ಎಂತಂತ ಗೊತ್ತಿಲ್ಲ. ಮೇಡ್ ಇನ್ ಇಂಡಿಯಾ ನೋಡಿ. ಇದು ಹಿಡಿದು ಒಂದು ಕೂತ್ಕೊಂಡು ಕುಡಿಯುವಾಗ ಅದೊಂದು ಫ್ಯಾಷನ್ನೇ ಬೇರೆ, ಸ್ಟೈಲಾಗಿ ಚೆಂದ ಆಗ್ತದೆ. ಮತ್ತು ಹೊಟ್ಟೆ ಹೋಗಿದ ಮೇಲೆ ಯಾರು ನೋಡ್ತಾರೆ, ನೀವೇ ನೋಡಬೇಕು ಅಲ್ವಾ. ಕಂಟಿನ್ಯೂ ಮಾಡ್ತೇನೆ, ಇದನ್ನು ಹೀಗೆ ನೀಡ್ತೇನೆ, ಅದು ಆಮೇಲೆ ಟ್ರೈ ಮಾಡ್ತೇನೆ ಏನಂತ. ನೋಡಿ ನೋಡಿ ಹೀಗೆ. ಇದು ಹೊರಗಡೆ ಬೇಡ ಆಯಿತಾ, ನನಗೆ ಎಲ್ಲಿಯಾದರೂ ಹಾಕಲಿಕ್ಕೆ ಉಂಟು. ಈ ಪನ್ನೀರದ್ದು ರ್ಯಾಪನ್ನು ಇಲ್ಲಿ ಹಾಕಲಿಕ್ಕೆ ಉಂಟು, ಇಲ್ಲಿ ಹಾಕೋದು ಬೇಡ. ಅಂದರೆ ಎಗ್ಗು ನನಗೆ ತಿನ್ನಲಿಕ್ಕೆ ತಿಂತೇನೆವಾ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ತಿನ್ನೋದು ಬೇಡ ಅಂತ. ನಿಲ್ಲಿ ತಿಂತೇನೆ, ಆದರೆ ಯಾವುದನ್ನು ತಿಂತೇನೆ ಅಂತ ನಿಮಗೆ ಹೇಳ್ತೇನೆ. ನೋಡಿ, ಓಪನ್ ಮಾಡಿದೆ. 2 ಕೆಚಪ್ ಉಂಟು. ಟಿಶ್ಯೂ ಪೇಪರ್ ಒಂದೇ ಉಂಟು. ಟಿಶ್ಯೂ ಪೇಪರ್ ಯಾಕೆ ಒಂದು ಕೊಡ್ತಾರೆ ಮಾರೆ, ಅದನ್ನು ಜಾಸ್ತಿ ಕೊಡಬೇಕು ನಿಜವಾಗಿ. ನೋಡಿ, ಬಿಸಿ ಉಂಟು, ಅಷ್ಟು ಬಿಸಿ ಅಂತಲ್ಲ, ಆದರೆ ಬಿಸಿ ಉಂಟು. ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ನಂದು ಬಾಯಲ್ಲಿ ನೀರು ಬರ್ತದೆ ಸತ್ಯ ಹೇಳಬೇಕಾದ್ರೆ ಆಯಿತಾ. ತುಂಬ ಹಸಿವಾಗಿದ್ದಿದ್ರೆ ತುಂಬ ಬಾಯಲ್ಲಿ ನೀರು ಬರ್ತದೆ ಪರಿಮಳದಿಂದನೇ. ಸ್ಟಫಿಂಗ್ ಪರವಾಗಿಲ್ಲ, ಅಂದರೆ ತರಕಾರಿ ಉಂಟು, ಮತ್ತು ಚೀಸ್ ಉಂಟು, ಪನ್ನೀರ್ ಉಂಟು, ಅದು ಪರವಾಗಿಲ್ಲ. ನನಗೆ ಕೆಟ್ಟದ್ದು ಯಾವುದು ಆಗ್ತದೆ ಗೊತ್ತುಂಟಾ, ಇದಕ್ಕೆ ಹೆಸರು ಎಂಥದ್ದುಂಟು ಮಾರೆ. ಇದು ರೋಲ್, ಇದು ಪರೋಟ ರೋಲಿಗೆ ಎಂಥದ್ದೊಂದು ಹೆಸರುಂಟು, ಅದು ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನನಗೆ ಈಗ ತಲೆಗೆ ಬರ್ತಾ ಇಲ್ಲ. ಇದು ಹೇಗೆ ಗೊತ್ತುಂಟಾ, ಫ್ಯಾಕ್ಟ್ರಿಯಲ್ಲಿ ಪ್ಯಾಕ್ ಮಾಡಿ ಅಂಗಡಿಗಳಲ್ಲಿ ಮಾರ್ತಾರೆ ಆಯಿತಾ. ಮತ್ತು ಅಂಗಡಿದವರು ಅದನ್ನು ಪುನಃ ಬಿಸಿ ಮಾಡಿ ಗ್ರಾಹಕರಿಗೆ ಕೊಡ್ತಾರೆ ಆಯಿತಾ. ಈಗ ಸಹಜವಾಗಿ ನಿಮ್ಮದು ರೆಸ್ಟೋರೆಂಟ್ಗಳಲ್ಲಿ ನೀವು ನೋಡಿರ್ಬೋದು, ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಅವರು ಪರೋಟ ಅಂತ ಕೇಳುವಾಗ ಕೈಯಲ್ಲಿ ಮಾಡಿದ ಅಲ್ಲೇ ಕಿಚನ್ನಲ್ಲಿ ಆ ದಿನವೇ ಮಾಡಿದ ಪರೋಟ ಕೊಡ್ತಾರೆ. ಇಲ್ಲಾದರೆ ಅಂಗಡಿಗಳಲ್ಲಿ ಪ್ಯಾಕೆಟ್ ಪರೋಟ ಬರ್ತದೆ, ಚಪಾತಿ ಪರೋಟ ಅಂತ, ಅದು ನಿಮಗೆ ಗೊತ್ತಿರ್ಬೋದು ಆಯಿತಾ. ಹೌದು, ಫುಲ್ ಬೇಯಿಸಿ ಕೊಡ್ತಾರೆ ಆಯಿತಾ. ಬೇಯಿಸಿ ಅಂದರೆ ಫುಲ್ ಬಿಸಿ ಮಾಡಿ, ನಿಮ್ಮದು ತವದಲ್ಲಿ ಫುಲ್ ಬಿಸಿ ಮಾಡಿ ಉಲ್ಟ ಬಲ್ಟ ಮಾಡಿ ನಿಮಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ ಹೋಟೆಲಲ್ಲಿ ಆಯಿತಾ. ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಮತ್ತು ಬೇರೆ ಫಾಸ್ಟ್ ಫುಡ್ಡು ಹೀಗೆ ಇರುವ, ಅಂದರೆ KFCಯಲ್ಲಿ ಕೂಡ ಹಾಗೆಯೇ ಇರ್ಬೋದು. ಮತ್ತು ಏನೆಲ್ಲ ಅಂಗಡಿಗಳು ಪಾಶಾದ ಅಂಗಡಿಗಳು ಉಂಟು ಫಾಸ್ಟ್ ಫುಡ್ಡಿದ್ದು, ಅಲ್ಲಿ ಕೂಡ ಹೀಗೇ ಜಾಸ್ತಿಯಾಗಿ ಇರಬಹುದು ಅಂತ ನಾನು ಹೇಳೋದು. ಇಲ್ಲಿ ಅವರು ಕೇವಲ ಅದು ನೋಡಿ, ಇದು ನೋಡಿ ಗ್ರಿಲ್ ಇದು ಉಂಟಲ್ಲ ಲೈನ್ಸ್, ಇಲ್ಲಿ ಮತ್ತು ಇಲ್ಲಿ ಮಾತ್ರ ಆಯಿತಾ. ಅಂದರೆ ಅವರು ಫಸ್ಟ್ ಪರೋಟವನ್ನು ಓಪನ್ ಮಾಡ್ತಾರೆ, ಒಳಗಡೆ ಸ್ಟಫಿಂಗ್ ಮಾಡ್ತಾರೆ, ಹೀಗೆ ಕೈಯಲ್ಲಿ ರ್ಯಾಪ್ ಮಾಡ್ತಾರೆ. ಮತ್ತು ಒಂದು ಗ್ರಿಲ್ ಉಂಟು, ಅಂದರೆ 2 ಸೈಡ್ ಬಿಸಿಯಾದ ಇದು, ಅದರಲ್ಲಿ ಹೀಗೆ ಮಡಚಿ ಮತ್ತೆ ನಮಗೆ ಕೊಡ್ತಾರೆ ಆಯಿತಾ. ಅದರಲ್ಲಿ ಏನಾಗ್ತದೆ ಗೊತ್ತುಂಟಾ, ಇಷ್ಟು ಭಾಗ ಮಾತ್ರ ಬೇಯ್ತದೆ ಆಯಿತಾ. ಮತ್ತಿದ್ದು ಬೇರೆ ಇರುವ ಜಾಗ ಉಂಟಲ್ವ ನೋಡಿ, ಇದೆಲ್ಲ ಹಾಗೇನೆ ಹಸಿಯೇ ಆಯಿತಾ. ಹಸಿ ಅಂದರೆ ಅರ್ಧ ಬೇಯ್ದಿದೆ, ಆದರೆ ಅದು ಎಲ್ಲಿಯೋ ಫ್ಯಾಕ್ಟ್ರಿಯಲ್ಲಿ ಎಷ್ಟೋ ದಿನದ ಹಿಂದೆ, ಅದು ನನಗೆ ಇಷ್ಟ ಆಗೋದಿಲ್ಲ ಆಯಿತಾ. ಅದು ಹೌದು ಮಾರೆ, ಅಂದರೆ ನನಗೆ ಅಷ್ಟು ಒಳ್ಳೆಯದಾಗೋದಿಲ್ಲ ಮಾರೆ ತಿನ್ನಲಿಕ್ಕೆ ಕೂಡ. ನೋಡಿ, ಈಗ ಫುಲ್ಲು ಕೋಲ್ಡ್ ಉಂಟು, ಏನು ಕೂಡ ಬಿಸಿದ್ದು ಅಂಶನೇ ಇಲ್ಲ. ಈ ವಿಡಿಯೋ ಮಾಡಿ ಎಷ್ಟು ನಿಮಿಷ ಆಯಿತು, 2-3 ನಿಮಿಷ ಮಾತ್ರ ಆದದಲ್ವ. ನೋಡಿ, ಈಗ ಚಪ್ಪೆ, ಅಂದರೆ ನಮ್ಮ ಭಾಷೆಯಲ್ಲಿ ಚಪ್ಪೆ ಅಂತ ಹೇಳ್ತಾರೆ, ತಣ್ಣಗೆ ಆಯ್ತು ಅಂತ ಹೇಳುವಾಗ. ಅಷ್ಟೇ ನೋಡಿ. ಇನ್ನು ಪನ್ನೀರ್ ಉಂಟಲ್ವ, ಅದು ಬಿಸಿ ಉಂಟು, ಅದು ಪರವಾಗಿಲ್ಲ. ಅಂದರೆ ಹೌದು, ಅದು ಬಿಸಿ ಉಂಟು, ಇದು ಫುಲ್ ತಣ್ಣಗೆ ಆಗಿದೆ. ಅಂದರೆ ನನಗೆ ಇದು ತಿನ್ನಲಿಕ್ಕೆ ಅಸಹ್ಯ ಆಗ್ತದೆ ಮಾರೆ.
ಲಾಸ್ಟ್ ಟೈಮ್ ಹೇಗೆ ತಿಂದೇನಾ ಅಂದರೆ ಲಾಸ್ಟ್ ಟೈಮ್ ಕೂಡ ತಿನ್ನಲಿಲ್ಲ. ನಾನು ಒಂದು ಬೈಟು ಬಾಯಿಗೆ ಹಾಕಿದ ಮೇಲೆ ಇದೆಂತ ಮಾರೆ ಅಂತ ನನಗೆ ಸಿಟ್ಟು ಬಂತಾಯ್ತಾ. ಸಿಟ್ಟು ಬಂತಂದರೆ ಫಸ್ಟೇ ನಾನು ಹಸಿವಲ್ಲಿ ಇದ್ದೆ, ಅದರ ಮೇಲೆ ಅವರು ಕೊಟ್ಟ ರೀತಿಯೇ ಹಾಗೇನೇ ಇತ್ತು. ಒಳಗಡೆ ಸ್ಟಫಿಂಗ್ ಮಾಡಿದ್ದಾರಲ್ವ ಅದನ್ನು ಮಾತ್ರ ತಿನ್ನೋದು, ಇದು ಹೊರಗಡೆ ಇದ್ದನ್ನು ನಾನು ಬಿಸಾಡಿದೆ. ಈಗ ಕೂಡ ಹಾಗೆಯೇ ಮಾಡೋದಾಯ್ತಾ. ನೋಡಿ, ಇದು ಇವರ ತಪ್ಪಲ್ಲ, ಯಾರು ಇದನ್ನು ಮಾಡಿದರು ನಿಮ್ಮದು ತಪ್ಪಲ್ಲ ಆಯಿತಾ. ಇದು ಸಿಸ್ಟಮ್, ಇದು ತಪ್ಪು. ಅಂದರೆ KFC ಮೆಕ್ಡೊನಾಲ್ಡ್ಸ್ ಎಲ್ಲ ನಡೆಸುವವರ ಸಿಸ್ಟಮ್ ಅವರದ್ದು ತಪ್ಪಾಯಿತಾ. ಹೀಗೆ ಮಾಡಿದ್ದರಿಂದ ಅದು ಕಸ್ಟಮರಿಗೆ ಅಂದರೆ ಗ್ರಾಹಕರಿಗೆ ಅರ್ಧ ಬಿಸಿ ಮಾಡಿ ಅಂದರೆ ಅರ್ಥ ಆಯ್ತಾ, ಅದು ಅಷ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಫುಲ್ಲು ಬಿಸಿ ಮಾಡಿದ್ದಿದ್ರೆ ಒಂದು ಲೆವೆಲ್ಗೆ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದುಂಟು ಅಂತ ಹೇಳ್ಬೋದು. ಇದನ್ನು ನನ್ನ ದೃಷ್ಟಿಯಲ್ಲಿ ಇದು ತುಂಬ ಆರೋಗ್ಯಕರ ಅಲ್ಲ ಅಂತ ಹೇಳ್ತೇನೆ. ಮತ್ತು ನಿಮಗೆ ಬಿಟ್ಟದ್ದು ಅದನ್ನು ಏನು ಮಾಡಬೇಕಾ ಬಿಡಬೇಕಂತ. ಇದು ನಾನು ಒಬ್ಬನೇ ಇರ್ಬೋದು ಹೀಗೆ ಕಂಪ್ಲೇಂಟ್ ಹೇಳೋದು, ಮತ್ತು ಬೇರೆಯವರು ಡೈರೆಕ್ಟ್ ತಿನ್ಬೋದು. ನನಗೆ ಹಸಿವಾಗ್ತುಂಟು ಮಾರೆ ನಾನು ತಿಂತೇನೆ, ಅವನೇನೇ ಹೇಳಿ, ಅದು ನಿಮಗೆ ಬಿಟ್ಟದ್ದು. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಏನಾಗ್ತದೆ ಅದು ನನ್ನ ಕೈಯಲ್ಲಿಲ್ಲ, ನನ್ನ ಹೊಟ್ಟೆಗೆ ಕನೆಕ್ಟ್ ಆಗಲಿಲ್ಲ. ಹಾಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಹೇಗೂ ನೀವೇ ನೋಡಬೇಕಲ್ವಾ. ನೀವು ಇದನ್ನು ತಿಂತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟದ್ದು, ಆದರೆ ನಾನು ತಿನ್ನೋದಿಲ್ಲ ಅಷ್ಟೇ. ಮತ್ತು ಹೌದು, ಯಾರು ಹೀಗೆ ಮೆಕ್ಡೊನಾಲ್ಡ್ಗೆ ಹೋಗುವವರು ಇದ್ದಾರೆ ಅಪರೂಪಕ್ಕೂ ಕೂಡ ಅವರಿಗೆ ಒಂದು ಮಾತನ್ನು ಹೇಳಿ, ಹೀಗೆ ಒಂದು ವಿಡಿಯೋ ಉಂಟು, ಅವನು ಹೀಗೀಗೆ ಹೇಳಿದ, ಮತ್ತು ನೀವು ಕೂಡ ಹೋಗ್ತಾ ಇದ್ದೀರಿ ಅಲ್ವಾ ಮೆಕ್ಡೊನಾಲ್ಡ್ಸ್ಗೆ ಮಕ್ಕಳನ್ನು ತಗೊಂಡು, ಅದಕ್ಕೆ ಒಂದು ಎಚ್ಚರಿಕೆ ಅಥವಾ ಒಂದು ಸಂದೇಶ ಹೇಳಲಿಕ್ಕೆ ಒಂದು ವಿಡಿಯೋ ಉಂಟು, ಇದನ್ನು ನೋಡುವಂತ ಯಾರಿಗಾದರೂ ಶೇರ್ ಮಾಡಲಿಕ್ಕಿದ್ರೆ ಅದು ನಿಮಗೆ ಬಿಟ್ಟದ್ದು, ಮಾಡಬೇಕಾ ಬಿಡಬೇಕಂತ. ನಾನು ಕೇವಲ ನನಗೆ ಹೇಳಲಿಕ್ಕಿತ್ತು, ನನ್ನ ಚಾನಲ್ಗೆ ಒಂದು ವಿಡಿಯೋ ಹಾಕಲಿಕ್ಕಿತ್ತು, ನಾನು ಹಾಕಿಬಿಟ್ಟೆ, ಆಯಿತು ಸಾಕು. ಇದೊಂದು ಕುಡಿಯುವ ಮಾರೆ, ಇದೊಂದು ಕುಡಿದು ನೋಡ್ತೀನಿ. ಮತ್ತು ಅಂದರೆ ಕೋಲ್ಡ್ ಇರುವಾಗಲೇ ಕುಡಿಲಿಕ್ಕೆ ಚಂದ, ಅದು ತಣ್ಣಗೆ ಆದರೆ ಅಷ್ಟು ಇದಾಗೋದಿಲ್ಲ. ನಿಲ್ಲಿ ನೋಡಿ, ಓಪನ್ ಮಾಡಿದೆ. ಉಂಟಾ ಸಿಹಿ ಉಂಟಾ? ಝೀರೋ ಅಂತ ಅಲ್ಲ ಅದು, ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ನಾನು ಹೇಳ್ತೇನೆ, ಇದು ಝೀರೋ ಶುಗರ್ ಅಲ್ಲ. ಇಲ್ಲದ್ರೆ ನೋಡಿ, ಝೀರೋ ಶುಗರ್ ಆದರೆ ಇದು ನೀರು ಕುಡಿದಾಗ ಆಗ್ತದೆ, ಅಥವಾ ಸೋಡಾ ಉಂಟಲ್ವ ಅದು ಲೈಮ್ ಸೋಡಾ ಹಾಕ್ತಾರೆ, ಹಾಗೆ ಇರಬೇಕಿತ್ತು. ಇದು ಝೀರೋ ಅಲ್ಲ ಆಯಿತಾ, ಸ್ವಲ್ಪ ಆದರೂ ಸಿಹಿದ್ದು ಅಂಶ ಇದರಲ್ಲಿ ಬರ್ತದೆ. ಹಾಗಾಗಿ ಇದು ನಾನು ನೆಕ್ಸ್ಟ್ ಟೈಮ್ ಇದನ್ನು ಕೂಡ ತಗೊಳ್ಳೋದಿಲ್ಲ. ಝೀರೋ ಶುಗರ್ ಹೇಳಿದ ಯಾವುದು ಡ್ರಿಂಕ್ ನಾನು ಹೇಗೂ ಕುಡಿಯೋದಿಲ್ಲ. ನನಗೆ ಈಗ ಒಂದು ಟ್ರೈ ಮಾಡಲಿಕ್ಕಿತ್ತು, ಹಾಗೆ ಟ್ರೈ ಮಾಡಿದೆ, ಸಾಕು. ಮತ್ತು ಇದರದ್ದು ಅವಸ್ಥೆ, ನಾನು ಒಳಗಿದ್ದು ಪನ್ನೀರನ್ನು ತಿಂತೇನೆ, ಇದನ್ನು ಬಿಸಾಡ್ತೇನೆ, ಇದು ನನಗೆ ಬೇಡ. ಅರ್ಧ ಬೇಯಿಸಿದ ಪರೋಟ ನಾನು ನನ್ನ ಹೊಟ್ಟೆಗೆ ಹಾಕಿ ಹಾಳು ಮಾಡಲಿಕ್ಕಿಲ್ಲ ನನ್ನ ಹೊಟ್ಟೆಯನ್ನು. ಹೌದು, ನಾನು ಪನ್ನೀರು ಒಳ್ಳೆಯದುಂಟಾ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಇರಲಿ, ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಸಾಕು, ಆಯಿತು.